ಆಶಯದ ಇಲ್ಲಂತಲ್ಲ, ಒಬ್ಬ ಒಳ್ಳೆ ಪೋಸ್ಟಿಗೆ ತೊಗೊಂಬರ್ತಾನೆ ನಮ್ಮ ಗೆಳೆಯ ಸಿದ್ದರಾಮಯ್ಯ. ಯಾಕಂದರೆ ಇಬ್ಬರು ಮೂಲತಃ ಈ ಒಂದು JDSನಲ್ಲಿ ಕೂಡಿದ್ದಂಥವ್ರು, ಅಲ್ಲಿಂದ ಇಲ್ಲಿ ಬಂದಂಥವ್ರು. ಸೋನಿಯಾ ಅವ್ರಿಗೆ ಪರಿಚಯ ಮಾಡಿದ್ದು ನಾನೇ ಅಂತೇಳಿ BR ಪಾಟೀಲ್ ಹೇಳ್ಕೊಳ್ತಾ ಇದ್ದಾರೆ ಒಂದು ವಿಡಿಯೋದಲ್ಲಿ. ಅದು ನನ್ನ ದೂರ ಸರಿಸಿದ್ರು, ಲಾಟ್ರಿ ಹೊಡೆದ ಮುಖ್ಯಮಂತ್ರಿ ಆದರು ಅಂತ ಟೀಕೆ ಮಾಡ್ತಾ ಇದ್ದಾರೆ. ಅಧಿಕಾರ ಸಿಕ್ಕಾಗ ಅಧಿಕಾರ ಸಿಕ್ಕಿದಾಗ ಇಲ್ಲೇ ಈ BR ಪಾಟೀಲ್ ಒಳ್ಳೆ ಸಿದ್ಧಾಂತವಾದಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೂ ಮನುಷ್ಯಗ ಅಧಿಕಾರ ಆಸೆ ಯಾರಿಗಿಲ್ಲ, ನನಗೂ ಅದ. ಆದಷ್ಟು ಇಟ್ಕೊಂಡು ನಾವು ಇದನ್ನು ನೋಡ್ಬೇಕಾಗಿದೆ. ಇನ್ನು ನಮ್ಮ ಇನ್ನೊಬ್ಬರು ನಮ್ಮ ನಿಖಿಲ್ ಗೊತ್ತದ ನಿಮಗೆ, ನಮ್ಮ JDSನ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಂಥವ್ರು ಮಾತೃಪಕ್ಷಕ್ಕೆ ಮೋಸ ಮಾಡಿದರು ಸಿದ್ದರಾಮಯ್ಯನವರು ಅಂತ. ಮಾತೃಪಕ್ಷ ಅಂದರೆ ಏನು? JDSಗೆ ಮೋಸ ಮಾಡಿದರು. JDS ಅಂದರೆ ಏನು? ದೇವೇಗೌಡರ ಸ್ವಂತ ಆಸ್ತಿನ ಅನ್ನೋದು ಪ್ರಶ್ನೆ. ಇಲ್ಲೇ ದೇವೇಗೌಡರು ಆಗೋದಕ್ಕೆ, ಸಿದ್ದರಾಮಯ್ಯರು ಆಗೋದಕ್ಕೆ ಅನೇಕ ದಿಗ್ಗಜರು ಜನತಾ ಪಕ್ಷಕ್ಕೆ ಕಟ್ಟಿ ಅದು ನಿಲ್ಲಿಸಿದ್ದು, ಎಬ್ಬಿಸಿ ನಿಲ್ಲಿಸಿದ್ದು ನಾವು ಗಮನಿಸಬೇಕಾಗಿದೆ. ಇಲ್ಲ ಇತಿಹಾಸ ತಿಳ್ಕೊಳ್ಳಾರದು ಮಾತಾಡೋದು ಇತಿಹಾಸಕ್ಕೆ ಮಾಡಿದ ಅಪಚಾರ. JDS ಇದನ್ನು ಕೇವಲ ದೇವೇಗೌಡರು ಕುಟುಂಬ ಹುಟ್ಟಾಕಿಲ್ಲ. ಇದು ನೆನಪಿಡಬೇಕು. ಇದು ಜನತಾ ಪಕ್ಷದಿಂದ ಹೊಡೆದು ಬಂದ ಟಿಸಲ್ ಇದೊಂದು. ಇದರ ಮೂಲ ನಮ್ಮ ಚಂದ್ರಶೇಖರ್ ಅವರಾಗಿರ್ಬೋದು, ಮಾಜಿ ಪ್ರಧಾನಿ ದಿವಂಗತರು, ಜೊತೆಗೆ ಮೊರಾರ್ಜಿ ದೇಸಾಯಿ ಅವರಾಗಿರ್ಬೋದು, JP ಅವರಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ಮುಲಾಯಂ ಸಿಂಗ್ ಯಾದವ್ರಂಥವ್ರಾಗಿರ್ಬೋದು, ಲಾಲೂ ಪ್ರಸಾದ್ ಯಾದವ್ರಂಥವ್ರಾಗಿರ್ಬೋದು, ಇವರೆಲ್ಲರೂ ಕಾಂಗ್ರೆಸ್ ವಿರೋಧ ನೆಲಗಟ್ಟಿನಲ್ಲಿ ಕಟ್ಟಿದಂಥ ಒಂದು ಜನತಾ ಪಕ್ಷ ನಂತರ ಹೊಡಿತಾ ಹೋಯಿತು ಆಶೆಯಿಂದ. ಹಾಗೆ ಇದೊಂದು ಆಶೆಯಿಂದ ಇದೊಂದು ಒಂದು ಪಂಗಡಾಗಿ ಬಂದು ದೇವೇಗೌಡರು ಮತ್ತು ಜೊತೆಗೆ ರಾಮಕೃಷ್ಣ ಹೆಗಡೆ ಅವರು, ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವ್ರಿಗೆ ಯಾವತ್ತು JDSನವ್ರು ಏನಾದರೂ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಟ್ಟಿದ್ರೆ ಕುಮಾರಸ್ವಾಮಿ ಅವ್ರು ಮಾಡಲಾರ್ದ